ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ವೀಕ್ಷಕರೇ, ತಮಗೆಲ್ಲ ಗೊತ್ತೇ ಇದೆ, ನಾನು ಪ್ರತಿ ಸಲ ಏನಾದ್ರೂ ಒಂದು ಹೊಸ ಸುದ್ದಿಯೊಂದಿಗೆ ಬಂದಿರುತ್ತೇನೆ ಅಂತ. ಅದೇ ತರ ಇವತ್ತು ಒಂದು ಹೊಸ ಸುದ್ದಿಯೊಂದಿಗೆ ಬಂದಿದ್ದೀನಿ. ಅದೇನಂದ್ರೆ, ಸವಣೂರು ತಾಲೂಕ್ ಹೆಸರೂರು ಗ್ರಾಮದಿಂದ ಕಡಕೋಳ ಗ್ರಾಮದವರೆಗೆ ಮಾಡಿದ ರಸ್ತೆಯ ಕಳಪೆ ಮಟ್ಟದ ಕಾಮಗಾರಿ ಬಗ್ಗೆ ಹೇಳಿ ಬಂದಿದ್ದೀನಿ. ಅದನ್ನು ನೀವು ಊಹಿಸೋಕ್ಕೂ ಆಗಲ್ಲ, ಅಷ್ಟೊಂದು ಖರಾಬ್ ಕೆಲಸ ಮಾಡಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 3 ತಿಂಗಳ ಹಿಂದೆ ಸವಣೂರು PW ಇಂಜಿನಿಯರ್ ಆಫೀಸ್ ಅಲ್ಲಿ ಮಾಹಿತಿ ಕೇಳಿದ್ವಿ ಈ ರಸ್ತೆಗೆ ಸಂಬಂಧಪಟ್ಟ ಹಾಗೆ. ಅದರ ಪ್ರತಿ ತಾವು ಇಲ್ಲಿ ಚಿತ್ರದಲ್ಲಿ ಕಾಣಬಹುದು. ಅದೇ ಪ್ರಕಾರ ಮಾಹಿತಿ ಕೊಟ್ಟರು ಕೂಡ ಆ ಮಾಹಿತಿಯಲ್ಲಿ ಏನಿತ್ತು ಅಂದ್ರೆ, ಆ ರಸ್ತೆಗಾಗಲೇ 7.5 ಲಕ್ಷ ರೂಪಾಯಿ ಕಾಮಗಾರಿ ಸ್ಯಾಂಕ್ಷನ್ ಆಗಿದೆ. ಯಾವ ಕಾಮಗಾರಿ? ಹೆಸರೂರು ಗ್ರಾಮದಿಂದ ಕಡಕೋಳ ಗ್ರಾಮದವರೆಗೆ ರಸ್ತೆ ನವೀಕರಣ, ಅಂದ್ರೆ ಪ್ಯಾಚ್ ವರ್ಕ್ ಕೆಲಸ ಮಾಡೋದು. ಪ್ಯಾಚ್ ವರ್ಕ್ ಅಂದ್ರೆ ಅದೇ ಡಾಂಬರ್ ರಸ್ತೆಯಲ್ಲಿ ಅಲ್ಲಲ್ಲಿ ಗುಂಡಿಗಳು ಇರುತ್ತಲ್ಲ, ಅವುಗಳನ್ನು ಅಂದ್ರೆ ಜಲ್ಲೆ ಡಾಂಬರ್ ಮಿಕ್ಸ್ ಮಾಡಿ ಮುಚ್ಚೋದು. ಇಷ್ಟಕ್ಕೆ ಸರ್ಕಾರ 7.5 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಆದ್ರೆ ಆ 7.5 ಲಕ್ಷ ರೂಪಾಯಿ ಕಾಮಗಾರಿ ಹೇಗ್ ಮಾಡಿದ್ದಾರಂತ ತಾವು ಒಂದ್ಸಾರಿ ನೋಡ್ಕೊಂಡ್ ಬಂದ್ರಿ. ಸ್ನೇಹಿತರೆ, ನಿಮ್ಗೆ ಅನ್ಸುತ್ತಾ ಇದು 7.5 ಲಕ್ಷ ರೂಪಾಯಿ ಕಾಮಗಾರಿ ಅಂತ? ನನಗಂತೂ ಅನ್ಸಿಲ್ಲ ಇದು ಅಷ್ಟೊಂದು ಬಜೆಟಿನ ಕಾಮಗಾರಿ ಅಂತ. ನಿಮ್ ತರಾನೇ ನನಗೂ ಒಂದು ಡೌಟ್ ಬಂದು ಒಂದ್ಸಾರಿ ಇಂಜಿನಿಯರ್ಗಳಿಗೆ ಆ ಸ್ಪಾಟ್ಗೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಕಡಕೋಳದಿಂದ ಹೆಸರೂರವರೆಗೆ ನನ್ನ ಜೊತೆ ಬಂದ ಇಂಜಿನಿಯರ್ ಕಾಮಗಾರಿ ಪರಿಶೀಲನೆ ಮಾಡಿ ಅವರು ಹೇಳಿದ್ದೇನಪ್ಪ ಅಂದ್ರೆ, ಒಂದ್ಸಾರಿ ನೀವೇ ನೋಡಿ. ಅಗ್ರಿಗೇಟ್ ಡಾಂಬರ್ ಮಿಕ್ಸ್ ಮಾಡಿ ತಂದು ಹಾಕಿರ್ತಾರೆ. ಅಗ್ರಿಗೇಟ್ ಹಳ್ಳ ಪೂರ್ತಿ ಎದ್ದಿತ್ತಂದ್ರೆ ಅದು ಸಬ್ ಸ್ಟ್ಯಾಂಡರ್ಡ್ ವರ್ಕ್ ಇದೆ. ಅದಕ್ಕೆ ಏನಂತ ಅಂದ್ರೆ ನಾವು ಡಾಂಬರ್ ಫಾಲ್ಟ್ ಐತಿ, ಮಿಕ್ಸ್ ಸರಿ ಇಲ್ಲ ಅಂತ ದೇಶದಿಂದ ಅನ್ಬೋದು. ನೀವು ಹೇಳ್ದಂಗ್ರಿ ಕಳಪೆ ಕಾಮಗಾರಿ ಅಂತ. ಅವ ಮಾಡಿದ್ದು ಏನೈತಪ್ಪ ಅಂದ್ರೆ, ಮೇನ್ ಏನು ಮಿಸ್ಟೇಕ್ ಮಾಡಿ ಅಂದ್ರೆ ಹಾಕೋ ಮೆಥಡ್ ಸರಿ ಇಲ್ಲ. ಹಾಕೋ ಮೆಥಡ್ ಕರೆಕ್ಟ್ ಹಾಕಿಲ್ಲ. ಏನಂದ್ರೆ ನಮ್ಗೆ ಇದೊಂದು ಪಾಟೋಲ್ ಇಲ್ಲಿ ಬಿದ್ದ ಅಂತ ತಿಳ್ಕೊರಿ, ಅದನ್ನ ಕ್ಲೀನ್ ಮಾಡಿಸಿಂದ ಅಪ್ ಟು ರೋಡ್ WMM ಹೋಗ್ಬೇಕಿತ್ತವ, ಅಲ್ಲಿ ಫಾಲ್ಟ್ ಮಾಡಿ 100% ಏನ್ ಮಾಡಂಗ ಗೊತ್ತನ್ರಿ ಮೇಡಮ್, ಅದು ಇದ್ದಿದ್ರ ಮೇಲೆ ಗಾಡಿ ತಂದನ್ರಿ ಇಲ್ಲಿ ಕ್ಲೀನ್ ಮಾಡಿಸಿಲ್ಲವ, ಸೀದಾ ಎಲ್ಲೆಲ್ಲಿ ತೆಗ್ಗದಾವು ಅಲ್ಲೆಲ್ಲಿ ಮಾತ್ರ ಹಾಕ್ಯಾವ. ಚಿಕ್ಕ ಪುಟ್ಟ ಮಟ್ಟ ದೊಡ್ಡವಲ್ಲ, ಇಲ್ಲ ನಾನು ಹಾಕ ಮುಂದೆ ನೋಡಿದ, ಹಾಕೋದು ವಿಡಿಯೋದು ತೋರಿಸ್ತೇನೆ. ತಾವು ಸಮರ್ಥನೆ ಮಾಡ್ಕೊಳ್ರಿ, ನಮ್ ಡಿಪಾರ್ಟ್ಮೆಂಟ್ ಅಂತೇಳಿ ನೀವು ನೋಡಿಲ್ಲ. ಹಂಗಾದ್ರೆ ನಾನ್ ನೋಡ್ಬಿಟ್ಟು ಕಣ್ಣಾರ ವಿಡಿಯೋ ಮಾಡ್ಕೊಂಡು ಅದನ್ನ ಬೇಕಾದ್ರೆ ತೋರಿಸ್ತೀನಿ. ಅವರು ಬಂದಾರ ಒಂದಿನ 2 ದಿನ ಸೈಟಿ ಬರಾಕ್ ತೋರಿಸಿದ ಫೋಟೋ. ಬಟ್ ಅದೇ ಹೇಳಿದ್ರಿ ನಿಮ್ಗೆ, ಹಾಕಿದ್ದು ಮೆಥಡ್ ಒಂದು ಸ್ವಲ್ಪ ಒಂದು ರಾಂಗ್ ಆಗೈತಿ. ಅದು ವೆಟ್ ಮಿಕ್ಸ್ ಹಾಕೊಂಡಿಸಿಂದ ಆಮೇಲೆ ಅದ್ರ ಮೇಲೆ ಒಂದು ಅರ್ಧ ಇಂಚ್ ನಮ್ಮ ರೋಡ್ ಹೈಟ್ ಇಡಬೇಕಿತ್ತವ. ಅವಾಗ ಅದು ಕರೆಕ್ಟಾಗಿ ಏನೋ ಆಗ್ತದೆ, ಡಿಸ್ಟರ್ಬ್ ಆಗ್ತದಿಲ್ಲ, ಅದು ಸಿಂಕ್ ಆಗೋದು ಅಲ್ಲೇ ಅದ ಪಾಟೋಲ್ಲೇ ಹಿಂಗಿಂಗ್ ಆಗಿತ್ತದ, ಅಂಡುಲೇಷನ್ ಆಗಿತ್ತು. ಎಲ್ಲದಕ್ಕೂ ಹಾಕಿಲ್ರಿ ಸಣ್ಣ ನೋಡ್ರಿ. ಈಗ ನೋಡ್ರಿ ಅದಕ್ಕೆ ಅವನಿಗೆ ಲೆವೆಲ್ ಬಂದಿಲ್ಲ, ಅದು ಪಾಟೋಲ್ ಹಾಕ್ಯಾನಲ್ಲ. ಆ 100 ಮೀಟರ್ ಒಳಗೆ ಒಂದು ಏನೋ ಒಂದು 50 ಸ್ಕ್ವೇರ್ ಮೀಟರ್ ರೋಡ್ ಹಾಳಾಗಿತ್ತು ಅಂದ್ರೆ ಅದು ನಾವು ಮಾಡೋ ಪಾಟೋಲ್ಗಳು ನೀಟಾಗಿ ಕಾಣ್ತೈತ್ರಿ. ಆ 80% ರೋಡ್ ಡ್ಯಾಮೇಜ್ ಇತ್ತು, ಬರೀ 20% ಉಳಿದಿರೋದಿಲ್ಲ. ಅದು ರೋಡ್ ನಾವು ಮಾಡಿ ಕೊಟ್ಟೆ ಅದು ಕಾಣಂಗಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್. ನಾನು ಏನದ ಅಂದ್ರೆ ಫುಲ್ ಹೋಗೈತಿ ರೋಡ್, ಅವ್ ಹಂತಲ್ಲಿ ಹಾಕೋಬಾರ್ದಾಗಿತ್ತು, ಹಂತಲ್ಲಿ ಹಾಕಿದ್ದು ಕಾಣಂಗಿಲ್ಲ. ಅದು ಬಿಟ್ಟು ಅರ್ಧಂಬರ್ಧ ಹಾಕ್ಬಿಟ್ಟಾನ.
ಹಾಕಿದ್ರು ಹಾಕ್ಲಿಲ್ಲ ನಂಗೆ ಆಗ್ಬಿಟ್ಟೆ. ಆ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ರೂಟ್ಗೆ ಕಲಿಯೋ ವಿದ್ಯಾರ್ಥಿಗಳಿದ್ದಾರೆ, ಬಸ್ ಬಿಡಿ ಅಂತಂದರೆ ಸವಣೂರು ಟು ಹೆಸರಿಗೆ ಬಿಡ್ತಾ ಇಲ್ಲ, ರೋಡ್ ಸರಿ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ಇಲ್ಲ ಅವ್ರದ್ದು ಒಂದು ಸ್ವಲ್ಪ ಕ್ವಾಂಟಿಟಿ ಚೆಕ್ ಮಾಡ್ಕೋತೀವಿ ಈಗ. ಸಾಹೇಬ್ರು ನನಗೆ ಫೋನ್ ಹಚ್ಚಿ ಹೇಳಿದ್ರು ಅದು ಏನೈತೆ ಹೋಗಿ ಅವ್ರು ನೋಡ್ಕೊಡ್ರಿ, ನಾನು ರಿಪೋರ್ಟ್ ಮಾಡಂತ ಹೇಳ್ಯಾರ. ಈಗ ತೆರ್ಯಾಕೆ ಹೇಳಿದ್ರು ಅವ್ನಿಗೆ ಬರ್ತಾನೆ ರೀ ಈಗ ಮಧ್ಯಾಹ್ನ ಮ್ಯಾಗ. ಬಂದ ತಕ್ಷಣ ನಾವು ಏನು ಕ್ವಾಂಟಿಟಿ ಹಾಕೊಂಡು ಚೆಕ್ ಮಾಡ್ತೇನೆ ರೀ. ಚೆಕ್ ಮಾಡಿ ಯಾವ ಪಾರ್ಟ್ಗಳು ಡ್ಯಾಮೇಜ್ ಅದಾವ ಅಂತ ಹೇಳಿ ನಾನು ಹೋಗಿ ಮೆಜರ್ ಮಾಡ್ಕೊಳ್ಳೋಕೆ ಗೊತ್ತಾಕೈತಿ. ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಇನ್ನೇನು ಮಿಕ್ಕಿದ ಕ್ವಾಂಟಿಟಿ ಇರೋದಿಲ್ಲ, ನಾನು ಮುಂದೆ ಬಂದು ಹಾಕಿಸ್ತೀನಿ ಚೆಕ್ ಮಾಡಕ್ಕೆ ಹೋಗ್ತೀನಿ. ಬೇಕಾದ್ರೆ ಹಾಕೋ ಟೈಮ್ ಒಳಗೂ ನಿಮ್ಮ ಒಂದು ಫೋನ್ ಹಚ್ಚಿ ಹೇಳಿ. ಈ ಥರ ಬಿಸಿಲು ಬೀಳ್ಬೇಕು ನೋಡ್ರಿ ಅದಕ್ಕೆ. ಈಗ ನಾವು ಕೆಲಸ ಮಾಡ್ತೀವಲ್ಲ, ಅಟ್ಲೀಸ್ಟ್ ಒಂದು 4-5 ದಿನ ಬಿಸಿಲು ಬೀಳ್ಬೇಕು. ಹಾಕಿದೆವು ಮಾರನೇ ದಿನ ಮಳೆ ಐತಪ್ಪ ಅಂದ್ರೆ ಮತ್ತೆ ಹಾಳಾಕೈತೆ. ಇಲ್ಲ ಸರ್, ಅವಾಗ ಬಿಸಿಲೇ ಇತ್ತು ಅವ್ರು ಹಾಕಿದ. ಅವಾಗ ಹಾಕಿದಾಗಂತೂ ಬಿಸಿಲು ಈ ಸದ್ದು ಹಾಕಕತ್ರಿ. ಈಗ ನಾಳೆ ಏನಾದ್ರು ನೆಕ್ಸ್ಟ್ ವೀಕ್ ಅಂದ್ರೆ ಮಳೆ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಮತ್ತೆ ಡಿಲೇ ಆಗ್ತದೆ ಹಾಕೋದಂತ್ರಿ. ಹಿಂಗೆ ಬಿಸಿಲು ಇತ್ತಪ್ಪ ಅಂದ್ರೆ ಹಾಕಿಸ್ಬೋದು ರೀ. ಅವ್ನ ಜೊತೆ ಅಲ್ಲ ಅವ್ರು ಹಾಕಿ 5-6 ತಿಂಗಳು ಆಯ್ತು, ಅವಾಗ ತಾವು ಗಮನಕ್ಕೆ ತೊಗೊಂಡು ಮಾಡ್ಬೇಕಾಗಿತ್ತಲ್ಲ. ಈಗ ಡಾಂಬರ್ ಹಾಕೋ ಮೆಥಡ್ ಸರಿ ಇಲ್ಲ, ಕ್ಲೀನ್ ಮಾಡಿ ಹಾಕ್ಬೇಕಿತ್ತು, ಸ್ವಲ್ಪ ಎತ್ತರ ಹಾಕ್ಬೇಕಿತ್ತು, ಅರ್ಧ ಇಂಚು ರೋಡ್ ಹೈಟ್ ಆಗ್ಬೇಕಾಗಿತ್ತು ಅಲ್ರಿ. ನಿಮಗೆ ಇವೆಲ್ಲ ಹರಿಕತೆ ಹೇಳಲಿಕ್ಕೆ ಕರ್ಕೊಂಡು ಹೋಗಿದ್ವಿ ಅಥವಾ ಕಾಮಗಾರಿಯನ್ನ ಕಳಪೆ ಆಗಿರೋ ಬಗ್ಗೆ ಸ್ಪಷ್ಟತೆ ನೀಡಿ ಅಂತ ಕರ್ಕೊಂಡು ಹೋಗಿದ್ದ. ಇವೆಲ್ಲ ಬಿಟ್ಟು ಅಲ್ಲಿ ಕಾಂಟ್ರಾಕ್ಟರ್ ಮಾಡಿದ ತಪ್ಪು ಸರಿ ಬಗ್ಗೆ ಸಂವಾದ ನಡೆಸಿದ್ದಾರೆ ಇಬ್ರು. ಆ ಮೇಡಮ್ ಹೇಳ್ತಾರೆ, ಕೆಲಸ ನಡೆದಾಗ ಅಲ್ಲೇ ಇದ್ರಂತೆ, ಅಲ್ಲೇ ಇದ್ದಾಕಿ ಗುತ್ತಿಗೆದಾರನಿಗೆ ಹೇಳ್ಬೋದಾಗಿತ್ತಲ್ಲ, ಸ್ವಚ್ಛ ಮಾಡಿ ಹಾಕಪ್ಪ, ನೀ ಹಾಕೋ ಮೆಥಡ್ ಸರಿ ಇಲ್ಲ, ಸರಿಯಾಗಿ ಮೆಥಡ್ ಅಲ್ಲೇ ಹಾಕು ಅಂತ ಇವನ್ನೆಲ್ಲ ಹೇಳ್ಬೋದಾಗಿತ್ತಲ್ಲ. ಸ್ಪಾಟ್ ಮೇಲೆ ಇದ್ದವಳು. ಲಾಸ್ಟ್ ಟೈಮ್ ಹೀಗೆ ಆಯ್ತು ಸ್ನೇಹಿತರೆ. ಅಲ್ಲೇ ಹೆಸರು ಗ್ರಾಮದಲ್ಲೇ ಒಂದು ಲೈಬ್ರರಿ ನವೀಕರಣಕ್ಕಂತ ಜಿಲ್ಲಾ ಪಂಚಾಯತಿಯಿಂದ 1.5 ಲಕ್ಷ ರೂಪಾಯಿ ಬಿಡುಗಡೆ ಆಯ್ತು ಅನುದಾನ. ಅದರಲ್ಲಿ ಒಬ್ಬ ಗುತ್ತಿಗೆದಾರ ಅಂದ್ರೆ ನೀಲಪ್ಪ ಒಡ್ಡ ಅಲ್ಲೇ ಹೆಸರುನವನೇ ಏನ್ ಮಾಡ್ಬಿಟ್ಟಂದ್ರೆ ಆ ಲೈಬ್ರರಿಗೆ ಕಬ್ಬಿಣದ ಸರಪಳಿಯ ಬಾಗಿಲು ಇಟ್ಕೊಂಡು ಸರ್ಕೋದು. ಇವನು ಆ ಬಾಗಿಲು ಕಿತ್ತು ಅದರ ಬದಲಾಗಿ ಕಟ್ಟಿಗೆ ಬಾಗಿಲು ಹಾಕಿ ಎಡಕ್ಕೆ ಬಲಕ್ಕೆ 1-2 ಕಿಟಕಿ ಕೂಡಿಸಿ ಮೇಲ್ನೋಟಕ್ಕೆ ಬಣ್ಣ ಹಚ್ಚಿ 30,000 ರೂಪಾಯಿಲಿ ಕೆಲಸ ಮುಗಿದ್ಬಿಟ್ಟ. ಈ ಚಿತ್ರದಲ್ಲಿ ಕಾಣಬಹುದು ತಾವು. ಅದೇ ಹೆಸರು ಲೈಬ್ರರಿ ಇದೆ. ಮೊದಲು ಇದಕ್ಕೆ ಕಬ್ಬಿಣದ ಬಾಗಿಲು ಇತ್ತು, ಇವಾಗಿಲ್ಲ. ಅದನ್ನಷ್ಟೇ ತೆಗೆದು ಬಾಗಿಲ ಕೂರಿಸಿದ್ದಾನೆ. ಇದೇ ಪ್ರಶ್ನೆಯನ್ನ ಸವಣೂರು ಜಿಲ್ಲಾ ಪಂಚಾಯತ್ ಜಯರಾಮ್ ಅಂತ ಒಬ್ಬ ಇಂಜಿನಿಯರ್ ಇದ್ದ. ಅವರಿಗೆ ಬಿಲ್ ಕೊಡಿ ಅಂತ ಮಾಹಿತಿ ಕೇಳಿದಾಗ ಸಿಕ್ಕಾಕೊಂಡು ಬಿಟ್ಟ. ಬಿಲ್ ಆಗಿದ್ದು 1.5 ಲಕ್ಷ ಲೈಬ್ರರಿ ನವೀಕರಣಕ್ಕೆ, ಕೆಲಸ ಆಗಿದ್ದು ಕೇವಲ 30,000 ರೂಪಾಯಿ ಸ್ನೇಹಿತರೆ. ಆ ಇಂಜಿನಿಯರ್ ನನಗೆ ಲಂಚದ ಆಚೆ ತೋರ್ಸೋಕೆ ಬಂದ. ಅದನ್ನೇ ಸಿಡಿ ಮಾಡಿಕೊಂಡು ಟಿವಿನ ಬೆಂಗಳೂರು ಲೋಕಾಯುಕ್ತರಿಗೆ ಎತ್ತಾಗ್ಬಿಟ್ಟೆ. ಇದುವರೆಗೂ ಕೇಸ್ ಆಗಿ ಅಲ್ಲಾಡ್ತಾ ಇದ್ದಾನೆ ಸ್ನೇಹಿತರೆ. ಈ ಉದಾಹರಣೆ ಯಾಕೆ ನೀವು ಹೇಳ್ತಾ ಇದ್ದೀರಿ ಅಂದ್ರೆ, ಆಲ್ಮೋಸ್ಟ್ ಈ ಇಂಜಿನಿಯರ್ ಗಳಿಗೆಲ್ಲ ಗುತ್ತಿಗೆದಾರರು ಕಮಿಷನ್ ಕೊಟ್ಬಿಟ್ಟಿರ್ತಾರೆ. ಅದಕ್ಕಾಗಿ ಈ ಇಂಜಿನಿಯರ್ಗಳು ಆ ಗುತ್ತಿಗೆದಾರ ಕೆಲಸದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅದನ್ನು ಮುಚ್ಚಿ ಹಾಕೋತಾರೆ. ಅದೇ ತರ ಇವರು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಯಾರು ರಸ್ತೆ ಕಾಮಗಾರಿ ಪರಿಶೀಲನೆ ಮಾಡ್ಲಿಕ್ಕೆ ಬಂದಿದ್ದಾರಲ್ಲ ಇಂಜಿನಿಯರು, ಆ ಹೋಗೋ ನೋಡ್ಬಿಟ್ರೆ ಗುತ್ತಿಗೆದಾರನಿಗೆ ಇವರು ಅದೇ ತಪ್ಪು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ನಾಳೆ ಹೆಚ್ಚು ಕಡಿಮೆ ಕೇಸ್ ಆದ್ರೆ ಸಿಕ್ಕಾಕೊಳ್ಳೋದು ಇವರೇ ಅಂತ ಗೊತ್ತಿಲ್ಲ. ಗುತ್ತಿಗೆದಾರನು ಅವನದೇನು ಪಾಲುದಾರಿಕೆ ಕೊಟ್ಟು ಬಿಡ್ತಾನೆ, ಯಾವ್ದು ಇಂಜಿನಿಯರ್ ಪಾಲುದಾರಿಕೆ ಏನು ಕೊಟ್ಟು ಬಿಟ್ಟಿರ್ತಾನೆ ಆಲ್ರೆಡಿ. ಎಲ್ಲ ಪರಿಶೀಲನೆ ಆದ್ಮೇಲೆ ಸ್ವಲ್ಪ PWD ಇಂಜಿನಿಯರ್ಗೆ ಹತ್ರ ಹೋದ್ವಿ. ಸರಿ ಬನ್ನಿ, ಈ ಕಳಪೆ ಕಾಮಗಾರಿ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತ ನೋಡ್ಕೊಂಬ. ಕಾಂಟ್ರಾಕ್ಟರ್ಗೆ ಇದು ಮಾಡ್ಕೊಂಡು ಕೆಲಸ ಚಾಲು ಮಾಡ್ರಿ ಅಂತ ಹೇಳಿ ಈಗ ಟೋಟಲಿ ಕಂಪ್ಲೀಟ್ ಇದು ಆಗಿದೆ ಸರ್, ಡ್ಯಾಮೇಜ್ ಆಗಿದೆ. ನಾನೇನು ಹೇಳೋದು ಅವತ್ತು ಹೇಳಿದಾಗ ಇವತ್ತು ಹೇಳ್ತಾ ಇದ್ದಾರೆ, ಅದನ್ನ ಲೈಸೆನ್ಸ್ ಬ್ಲಾಕ್ ಲಿಸ್ಟಲ್ಲಿ ಇಡಿ, ಬೇರೆ ಯಾರ್ಯಾರು ಕೊಡಿ ಸರಿ ಮಾಡಿಸಿ ಅಷ್ಟೇ, ನಿಮಗೆ ಬಿಟ್ಟಿತ್ತು. ಯಾಕಂದ್ರೆ ಎಷ್ಟು ನಾವು ಬಂದು ಹೋಗಿ 15 ದಿನ ಆಯ್ತು, ಇನ್ನೂರಿಗೆ ಲಾಸ್ಟ್ ವೀಕ್ ಬಂದಿದ್ರಿ. ಸರಿ, 1 ವಾರ ತಿಳ್ಕೊಳ್ಳಿ ಬಂದಿದ್ರಿ. ಈಗ ಅದು ಸ್ವಲ್ಪ 3 ದಿನ ಕಂಟಿನ್ಯೂ ಮಳೆ ಬಂತು ಸರ್. ಈಗ ನಮ್ಗೆ ಇನ್ನೊಂದು ಏನಾಗುತ್ತೆ, ಡಾಂಬರ್ಗೆ ನೀರು ಇರಬಾರ್ದು ಸರ್, ಅವಾಗ ಮತ್ತದು ಡಿಸ್ಟರ್ಬ್ ಆಗತ್ತೆ ಸರ್. ಅದಕ್ಕೆ ಇಂಥ ಸ್ವಲ್ಪ ಬಿಸಿಲು ಇದ್ದಂದ್ರೆ
ಅದು ಮತ್ತು ಒಂದು ಸ್ವಲ್ಪ ಗಟ್ಟಿಯಾಗಿ ಇದು ಆಗುತ್ತೆ ಸರ್. ಅದು ಕರೆಕ್ಟಾಗಿ ನಮ್ಮದು ಕ್ವಾಂಟಿಟಿ ಪ್ರಕಾರ ಕೆಲಸ ಮಾಡ್ರೆ ಮಾಡಲಿಲ್ಲ ಅಂದರೆ ಅದು ಮುಂದಿನ ಕ್ರಮಕ್ಕೆ ನಾವು ಬದುಕ್ತೀವಿ ಸರ್. ಆಯ್ತು. ಏನು ಅಚೀವ್ ಮಾಡೋಂಗಿಲ್ಲ. ನೋಡಿ ಸ್ನೇಹಿತರೆ, ಹೇಳೋದನ್ನ ಮನುಷ್ಯನಿಗೆ ನಿಂತು ಕೇಳುವಷ್ಟು ತಾಳ್ಮೆ ಸಹಿತ ಇಲ್ಲ. ರೋಡ್ ಸರಿ ಮಾಡ್ತೀವಿ ಅಂದ್ರೆ ಮಳೆ ಇದೆ, ಗಾಳಿ ಇದೆ, ಈಗ ಹಾಕಿದ್ರೆ ಡಾಂಬರ್ ಕಿತ್ತೋಗುತ್ತೆ ಅಂತ ಕುಂಟು ಪದವನ್ನು ಹೇಳ್ತಾ ಇದ್ದೇವೆ ಸ್ನೇಹಿತರೆ. ಕುಂಟು ಪದವನ್ನು ಹೇಳ್ತಾ ಇದೆ ಹೊರತು ರೋಡ್ ಸರಿ ಮಾಡುವುದು ಬಿಲ್ ಮಾಡೋಲ್ಲ ಅಂತ ಅವ್ರ ಬಾಯಲ್ಲಿ ಬರ್ತಾ ಇದೆ. ಹೋಗ್ಲಿ ಬಿಡಿ, ಸಾರ್ವಜನಿಕರ ದುಡ್ಡು ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಹಾಕಿರೋದು ಅಂತೀರ. ನೋ, ನೆವರ್. ಆ ಸಿದ್ಧಾಂತದವರು ನಾವು ಮಂಡಿತಾವಲ್ಲ. ಇಲ್ಲ ಇಂಜಿನಿಯರ್ ಮನೆಗೆ ಹೋಗುತ್ತೆ ಸ್ನೇಹಿತರೆ. ಎರಡರಲ್ಲಿ ಒಂದು ಹಾಗೆ ಆಗುತ್ತೆ.